ಚರ್ಚೆನ ಮುಂದುವರಿಸೋಣ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಫ್ಲವರ್ ಥೆರಪಿ ಅನ್ನೋದು ಒತ್ತಡ ಸಮಸ್ಯೆಗಳಿಗೆ ಒಂದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ತೀರಾ? ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಇದನ್ನ? ಇಲ್ಲಿ ಪೇಷಂಟ್ ಬಂದಾಗ ಫಿಸಿಕಲ್ ಪ್ರಾಬ್ಲಮ್ ಇಂದ ಶುರು ಮಾಡ್ತಾನೆ, ನನ್ನ ದೇಹ ಕಾಲು ನೋವು ಹಿಂಗೆ ಹಿಂಗೆ. ಕೊನೆಯಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಈ ಲ್ಯಾಂಡ್ಸ್ ವಿತ್ ಎಮೋಷನಲ್ ಪ್ರಾಬ್ಲಮ್ಸ್, ನನಗೆ ಭಯ ಆಗುತ್ತೆ, ಈ ಥರ ಬೇರೆಯವ್ರಿಗೆ ಆಪರೇಷನ್ ಆಗಿದೆ ಆ ಥರ ಸಮಸ್ಯೆ ನನಗೆ ಬಂದ್ಬಿಡುತ್ತಾ. ಸೊ ಯಾವ ಫಿಸಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಎಮೋಷನಲ್ ಪ್ರಾಬ್ಲಮ್ ಎಂಡ್ ಆಗುತ್ತಲ್ಲ, ಆ ಎಮೋಷನಲ್ ಪ್ರಾಬ್ಲಮೇ ನಮಗೆ ಮೆಡಿಸಿನ್ ಸೆಲೆಕ್ಟ್ ಮಾಡೋಕ್ಕೆ ಒಂದು ಕೀನೋಟ್ ಆಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಕ್ವಾಲಿಟಿ ಇರುತ್ತೆ, ನೆಗೆಟಿವ್ ಕ್ವಾಲಿಟಿ ಇರುತ್ತೆ. ನಾವು ಪಾಸಿಟಿವ್ ಕ್ವಾಲಿಟಿ ಅಂದರೆ ಧೈರ್ಯ ಇರೋದು, ಸಂತೋಷವಿರೋದು, ಇಂಥ ಒಂದು ಪಾಸಿಟಿವ್ ಮಾಡ್ತೀವಿ. ನೆಗೆಟಿವ್ ಕ್ವಾಲಿಟಿ ಅಂದರೆ ಧೈರ್ಯ ಇರಲ್ಲ, ಯಾವಾಗಲೂ ಕೋಪಿಸ್ಕೊಳ್ಳೋದು, ಒಂಟಿತನ, ಇಲ್ಲದೆ ಹೋದರೆ ಬೇರೆಯವ್ರ ಮಾತನ್ನು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗೋದು, ಇಂಥ ಕ್ವಾಲಿಟೀಸ್ನ ನೆಗೆಟಿವ್ ಒಂದು ಆಗ್ತಾ ಇರ್ತೀವಿ. ಈಗ ನಾವೇನು ಮಾಡ್ತೀವಿ, ಇಂಥ ಫ್ಲವರ್ ರೆಮಿಡಿನಿ ಇಂಥ ನೆಗೆಟಿವ್ ಕ್ವಾಲಿಟಿಯಿಂದ ಈಸ್ ಗೋಯಿಂಗ್ ಟು ಗೋ ಫಾರ್ ಎ ಶಿಫ್ಟ್. ಈ ಶಿಫ್ಟಿಗೆ, ಈ ನೆಗೆಟಿವ್ ಕ್ವಾಲಿಟಿಗೆ ಕಾರಣಗಳು ನೋಡ್ತೀವಿ. ಏನು ಕಾರಣಗಳು ಇರ್ಬೋದು? ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಇತ್ತೀಚೆಗೆ ಅದು ಮೇನ್ ರೀಸನ್ ಆಗಿರುತ್ತೆ. ದುಡ್ಡಿನ ಸಮಸ್ಯೆ ಇರುತ್ತೆ. ಎರಡನೇದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ ಮೂರನೇದು ಸುನಾಮಿ ಥರ ಒಂದು ಘಟನೆಗಳು, ಅದು ಶಾಕ್ ಆಗಿರುತ್ತೆ. ಸೊ ಇಂಥ ಒಂದು ಘಟನೆಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಇದರ ಔಟ್ಪುಟ್ ಇರಬೇಕಲ್ವಾ? ಇಂಥ ಔಟ್ಪುಟ್ಟೇ ಒಂಟಿತನ, ಫಿಯರು, ಬೇರೆಯವರ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು, ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ಲೇಸಿನೆಸ್ಸು, ಒಂದೊಂದು ಮುಂದುವರ್ತಾ ಇರೋದು, ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಸೊ ಇದೆಲ್ಲ ಒಂದು ಮೆಂಟಲ್ ಸಿಂಪ್ಟಮ್ಸ್ಗೆ ನಮ್ಮ ಒಂದು ಸೈಕಾಲಜಿಕಲ್ ಸಿಂಪ್ಟಮ್ಸ್ ಅಂತೀವಿ. ಇಲ್ಲಿ ಈ ಸಿಸ್ಟಮಲ್ಲಿ ಲೇಬಲ್ಡ್ ಸೈಕಾಲಜಿಕಲ್ ಸಿಂಪ್ಟಮ್ಸ್ಗೆ ನಾವು ಟ್ರೀಟ್ಮೆಂಟ್ ಅಲ್ಲ, ಭಾವನೆಗಳು, ಎಮೋಷನಲ್ ಅಪ್ಸೆಟ್ಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಅದೇ ಬೇರೆ ಸಿಸ್ಟಮ್ಗೂ ಬೇರೆ ಸೈಕಾಲಜಿಕಲ್ ಕೌನ್ಸಿಲಿಂಗು ಇಲ್ಲಿ ಇರೋ ಡಿಫ್ರೆನ್ಸು. ಹೋಮಿಯೋಪತಿಯಲ್ಲಿ ನಾವು ಹೋಮಿಯೋಪತಿಲಿ ಯೂಸ್ ಮಾಡ್ತಾ ಇರೋ ಗ್ಲೋಬಲ್ಸ್ನೇ ಇಲ್ಲಿ ಯೂಸ್ ಮಾಡ್ತೀವಿ. ಆದರೆ ಹೋಮಿಯೋಪತಿ ಫ್ಲವರ್ ರೆಮಿಡಿ ಅಲ್ಲ. ಫ್ಲವರ್ ರೆಮಿಡಿನೂ ಬೇರೆ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಪೊಟೆನ್ಸಿಗಳು ಬರುತ್ತೆ ಹೋಮಿಯೋಪತಿಯಲ್ಲಿ. ಇಲ್ಲಿ ಒಂದೇ ಒಂದು ಪೊಟೆನ್ಸಿ 1C ಇರುತ್ತೆ. ಇಲ್ಲಿ ಯಾವ ಒಂದು ಡಿಫ್ರೆನ್ಸ್ ಪೊಟೆನ್ಸಿ ಯೂಸ್ ಮಾಡಲ್ಲ. ಈ ಬೇರೆ ಈಗ ಆರೋಮಥೆರಪಿ ಅಂತ ಹೇಳ್ತೀವಿ. ಆರೋಮಥೆರಪಿಯಲ್ಲಿ ಆಯಿಲ್ ಬೇಸ್ಡ್ ಇರುತ್ತೆ. ಫೇಶಿಯಲ್ಗೆ ಯೂಸ್ ಮಾಡ್ಬೋದು, ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಮಾಡ್ಬೋದು, ಮಸಾಜ್ ಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಫ್ಲವರ್ ಥೆರಪಿ ಅಂತ ಯಾವುದು ಆಯಿಲ್ ಬೇಸ್ಡ್ ಇಲ್ಲ. ಇಟ್ಸ್ ಎನ್ ಎಕ್ಸ್ಟ್ರಾಕ್ಷನ್. ಒಂದು ಸನ್ ಮೆಥಡಲ್ಲಿ ಮಾಡಿರ್ತಾರೆ, ಒಂದು ಬಾಯ್ಲಿಂಗ್ ಮೆಥಡಲ್ಲಿ ಮಾಡಿರ್ತಾರೆ. ಇಂಥ ಫ್ಲವರ್ ರೆಮಿಡಿಲಿ ಇತ್ತೀಚೆಗೆ ಎಲ್ಲ ಅಕ್ಯುಪ್ರೆಷರ್ಲಿ ಶುರು ಮಾಡಿದ್ದಾರೆ. ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳಲ್ಲಿ ಈ ಫ್ಲವರ್ ಥೆರಪಿನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಕ್ಯುಪಂಚರ್ ಪಾಯಿಂಟ್ಸಲ್ಲೂ ಮೆರಿಡಿಯನ್ಸ್ ಅಂತ ಇರುತ್ತೆ, ಅಕ್ಯುಪಂಚರ್ ಫಾಲೋ ಮಾಡಿ ಆ ಮೆರಿಡಿಯನ್ ಪಾಯಿಂಟ್ಸ್ಗಳು ಈ ಫ್ಲವರ್ ಥೆರಪಿ ಯೂಸ್ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಹೆಜ್ಜೆ ಹೋದರೆ ಬಾಡಿ ಪಾಯಿಂಟ್ಸ್ ಎಲ್ಲ ಬಾಡಿ ಮಸಾಜ್ ಮಾಡಿದಾಗ ಕೆಲವು ಪಾಯಿಂಟ್ಸ್ಗಳು ಇರುತ್ತೆ, ಆಕ್ಟಿವೇಶನ್ ಪಾಯಿಂಟ್ಸ್. ಅಂಥ ಆಕ್ಟಿವೇಟೆಡ್ ಪಾಯಿಂಟ್ಗಳು ಈ ಮಸಾಜ್ ಥೆರಪಿಲಿ ಈ ಫ್ಲವರ್ ಥೆರಪಿ ಇತ್ತೀಚೆಗೆ ಫೇಮಸ್ ಆಗ್ತಾ ಇದೆ. ಈ ಫ್ಲವರ್ ಥೆರಪಿ ದಿನೇ ಯಾವುದೇ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅವ್ರು ಹೇಳಿದ ಪ್ರಿನ್ಸಿಪಲ್ಗೆ ಬದಲಾವಣೆ ಆಗಿರುತ್ತೆ. ಇಲ್ಲಿ ಈ ಎಡ್ವರ್ಡ್ ಬಾಕ್ಸ್ ಅವರು ನಮಗೆ ಒಂದು ಪೊಕಿಷ್ನ ಕೊಟ್ಟಿದ್ದಾರೆ. ನಮ್ಮನ್ನು ನಾವು ತಿದ್ಕೊಳ್ಳೋದೇ ನಾವು ಸೆಲ್ಫ್ ಅನಾಲಿಸ್ಮೆಂಟ್. ಆ ಒಂದು ನಾವು ಎಷ್ಟೇ ಇದ್ರೂ ನಮ್ಮ ಮನಸ್ಸು ಕೇಳಲ್ಲ. ಈ ಫ್ಲವರ್ ಮೇಲೆ ನಮ್ಮಲ್ಲಿ ಇರುವ ಸಮಸ್ಯೆಗಳು ನಾವೇ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ನಾವು ಅದು ರೆಕ್ಟಿಫೈ ಮಾಡ್ಕೋಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಮಕ್ಕಳ ಸಮಸ್ಯೆಗಳು ಇವತ್ತು ಎಲ್ಲರಿಗೂ ಒಂದು ದೊಡ್ಡ ವಿಷಯ. ಕಾಂಪಿಟೇಷನ್ ಅಲ್ಲಿ ನನ್ನ ಮಕ್ಕಳೇ ಫಸ್ಟ್ ಬರಬೇಕು ಅಂತ. ಇಲ್ಲಿ 3 ಜನ ಫೇಲ್ ಆಗಿರೋ ಮಕ್ಕಳನ್ನ ನಾವು ತಗೊಳ್ಳೋಣ. 3 ಜನ ಹತ್ರ ಅನಾಲಿಸಿಸ್ ಮಾಡಿದಾಗ ಮೊದಲನೇವನು ಏನು ಹೇಳ್ತಾನೆ, ನನಗೆ ಎಷ್ಟೇ ಓದ್ತೀನಿ, ಟ್ಯೂಷನ್ಗೂ ಹೋಗ್ತೀನಿ, ತಾಯಿ ತಂದೆಯೂ ಹೇಳ್ಕೊಡ್ತಾರೆ, ಇದ್ರೂ ನಾನು ಫೇಲ್ ಆಗ್ತೀನಿ, ನನ್ನಿಂದ ಆಗ್ತಾ ಇಲ್ಲ ಅಂತ. ಸೊ ಅವನೇನು ಮಾಡ್ತಾನೆ, ಈಸ್ ನಾಟ್ ಲರ್ನಿಂಗ್ ಫ್ರಮ್ ದಿ ಮಿಸ್ಟೇಕ್. ಜೀವನದಲ್ಲಿ ನಾವು ತಪ್ಪಿಂದ ನಾವು ಕಲಿಬೇಕು. ಸೊ ಈಸ್ ನಾಟ್ ಲರ್ನಿಂಗ್ ಫ್ರಮ್ ದಿ ಮಿಸ್ಟೇಕ್. ಎರಡನೇವನು ಹೇಳ್ತಾನೆ, ಮೇಸ್ಟ್ರಿಗೂ ಏನು ಗೊತ್ತಿಲ್ಲ, ಅಂಥವರೆಲ್ಲ ಪಾಠ ಹೇಳ್ಕೊಡಕ್ಕೆ ಬರ್ತಾರೆ. ಸೊ ಇವನು ಈಸ್ ಬ್ಲೇಮಿಂಗ್ ಅದರ್ಸ್. ಮೂರನೇ ಹುಡುಗ ಏನು ಹೇಳ್ತಾನೆ, ನನ್ನ ತಂಗಿ ಥರ ಇರೋಕ್ಕಾಗಲ್ಲ, ಅವಳು ಚೂಟಿ ಅಂತ. ಸೊ ಅವನಲ್ಲಿ ಇರೋ ಕಾನ್ಫಿಡೆನ್ಸ್ ಇಲ್ಲ ಅವನು. ಸೊ ಬೇರೆಯವನ್ನ ಹೊಗಳ್ತಾರೆ. ಇಲ್ಲಿ ಹೊಗಳೋ ಕ್ಯಾರೆಕ್ಟರು, ಅದನ್ ಪರ್ಸನ್ ಬ್ಲೇಮಿಂಗ್ ಕ್ಯಾರೆಕ್ಟರು, ಇಲ್ಲಿ ಅವನಲ್ಲಿ ಮಿಸ್ಟೇಕಿಂದ ಕಲಿತಾ ಇಲ್ವಲ್ಲ ಅಂತ ಒಂದು ಸಮಸ್ಯೆಗಳಿಗೆ ಔಷಧಿ ಕೊಡ್ತೀವಿ. ಸೊ ಇಂಥ ಸಿಸ್ಟಮಲ್ಲಿ ಯಾವುದಲ್ಲೂ ಇದನ್ನು ನಾವು ಯೂಸ್ ಮಾಡ್ತಲ್ಲ. ಇಂಥ ಒಂದು ಫ್ರೇಸಸ್ ಅವನ ಬಾಯಿಂದ ಬರ್ತಾ ಇರೋ ಯಾವ ಫ್ರೇಸಸ್ನ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದು ಈ ಫ್ಲವರ್ ಥೆರಪಿಯಲ್ಲಿ ಮೇನ್ ಮುಖ್ಯ ಅಂಶ. ಓಕೆ, ಇನ್ನು ನೀವು ಲಂಡನ್ ಫ್ಲವರ್ಸ್ ಅಂತ ಹೇಳ್ತಾ ಇದ್ದೀರಾ. ಭಾರತ ದೇಶದಲ್ಲಿ ಇಷ್ಟೊಂದೆಲ್ಲ ಫ್ಲವರ್ಸ್ ಇದ್ರು ಯಾಕೆ ಲಂಡನ್ ಫ್ಲವರ್ಸ್ ನ ಇದ್ರಲ್ಲಿ ಯೂಸ್ ಮಾಡ್ತೀರಾ? ಇಲ್ಲ, ಎಷ್ಟೋ ಫ್ಲವರ್ಸ್ಗಳು ಯೂಸ್ ಮಾಡ್ತಿದ್ವಿ. ನಮ್ಮೂರಲ್ಲಿ ದೇಹದ ಕಾಯಿಲೆ ಬಗ್ಗೆ ಹೇಳಿರ್ತಾರೆ. ಇಲ್ಲೂ ಸಮಸ್ಯೆಗಳು, ಒಂದು ಹುಣ್ಣಾಗಿರ್ಬೋದು, ಇಲ್ಲ ಮನೆ ವಾತಾವರಣದಲ್ಲಿ ಪ್ಯೂರಿಫಿಕೇಶನ್ಗೆ ಇಂಥ ಹೂಗಳು ಯೂಸ್ ಮಾಡ್ಬೋದು, ಇರ್ಬೋದು. ಈ ಒತ್ತಡದಿಂದ ಬರ್ತಾ ಇರೋದು ಹೇಳಿರೋದು ತುಂಬ ಕಡಿಮೆ. ಯಾರು ಅಷ್ಟು ಜಾಸ್ತಿ ಇಂಪ್ರೆಷನ್ ಇದ್ರ ಬಗ್ಗೆ ಮಾತಾಡಿಲ್ಲ. ನಾವು ಅರಬಿಂದೋ ಮದರ್ ಅವ್ರದ್ದು, ಅವರು ಒಂದು 850ಕ್ಕೆ ಮೇಲೆ ಹೂಗಳ ಬಗ್ಗೆ ಹೇಳಿದ್ದಾರೆ.
ಥೆರಪಿಯಾಗಿ ಹೇಳಿಲ್ಲ. ಇಂದ ಒಂದು ದಾಸವಾಲೆ, ಡಿವೈನಿಟಿ, ಮಲ್ಲಿಗೆ ಹೂವು, ಪ್ಯೂರಿಟಿ ಅಂತ ಒಂದೊಂದಿಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಬಟ್ ಅದನ್ನು ಮೆಡಿಸಿನಲ್ ವ್ಯಾಲ್ಯೂಗೆ ಯಾರು ಹೇಳಿಲ್ಲ. ಯೋಗಾನಂದ ಸ್ವಾಮೀಜಿಗೂ ಅವರು ಹೇಳಿದ್ದಾರೆ, ಆಟೋಬಯೋಗ್ರಫಿ ಆಫ್ ಯೋಗಿಕ್ಕೆ ಅವ್ರು ಕೊಟ್ಟಿರೋರು. ಅವರು ನಾವು ದಿನದ ಊಟದಲ್ಲಿ ಬಳಸೋ ವೆಜಿಟೇಬಲ್ ಮತ್ತು ತರಕಾರಿ ಹಣ್ಣುಗಳಿಂದ ಆಗ್ತಾ ಇರುವ ಗುಣಗಳು, ಒಂದು ರಾಜಸಿಕ ಗುಣ ಇರ್ಬೋದು, ತಾಮಸಿಕ ಗುಣ, ಇಲ್ಲದೆ ಹೋದ್ರೆ ಸಾತ್ವಿಕ ಗುಣ, ಇಂಥ ಗುಣಗಳ ಆಧಾರದ ಮೇಲೆ ಅವರು ಹೇಳಿದ್ದಾರೆ. ಸೊ ಅವರ ಶಿಷ್ಯರು ಕ್ರಿಯಾನಂದ ಇದನ್ನ ಫ್ಲವರ್ ಥೆರಪಿ ತರ ಒಂದು ಎಸೆನ್ಸ್ ಮಾಡಿ ಅದನ್ನು ಈಗ ಬಳಕೆಯಲ್ಲಿ ಆಗ್ತಾ ಇದೆ. ಆದರೆ ಎಡ್ವರ್ಡ್ ಬಾತ್ ಮಾತ್ರ ನಮ್ಮ ಎಮೋಷನಲ್ ಬಗ್ಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಕಾಯಿಲೆಗೆ ಎಮೋಷನ್ನೇ ಮೇನ್ ಕಾರಣ. ಉದಾಹರಣೆಗೆ ದಿನನಿತ್ಯ ಕೋಪ ಕೊಲ್ಲುವ ಸ್ವಭಾವ ಇರುವ ಒಬ್ಬ ವ್ಯಕ್ತಿ, ಅವನು ಆರೋಗ್ಯ ಚೆನ್ನಾಗಿರೋ ತನಕ ಅವನಿಗೆ ಅದರ ಇಂಪ್ಯಾಕ್ಟ್ ಗೊತ್ತೇ ಇರಲ್ಲ. ಅವನಲ್ಲಿ ಆ ಇಂಪ್ಯಾಕ್ಟ್ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆವಾಗ ಅವನಲ್ಲಿ BP ಶೂಟ್ ಆಗುತ್ತೆ. BP ಶೂಟ್ ಆದಾಗ ಹೈಪರ್ ಟೆನ್ಷನ್, ಅದರಿಂದ ಅವರೇನಾಗುತ್ತೆ, ಸ್ಟ್ರೋಕ್ಸ್ ಹೊಡೆಯೋಕ್ಕೆ ಚಾನ್ಸ್ ಆಗುತ್ತೆ. ಸೊ ಅವನ ಸ್ವಾಭಾವಿಕ ಗುಣ ಯಾವಾಗಲೂ ಕೋಪ ಹಾಕೋದು. ಸೊ ಅಂಥ ಕೋಪ ಇಂಥ ಇಂಪ್ಯಾಕ್ಟ್ ಬರುತ್ತೆ. ನಾವು ಈ ಕ್ಯಾರೆಕ್ಟರಿಂದ ಅದು ಬರ್ತಾ ಇರುತ್ತೆ, ಅವ್ನಿಗೆ ಗೊತ್ತಿರಲ್ಲ. ಸೊ ಇದಕ್ಕೆ ಎಡ್ವರ್ಡ್ ಬ್ಯಾಕ್ ಅವರು ನಮ್ಮಂತೆ ಫಸ್ಟ್ ರೂಟ್ ಕಾಸ್ನ ಮುಟ್ಬಿಡ್ತಾರೆ. ಯು ರೆಕ್ಟಿಫೈ ಯುವರ್ ಪರ್ಸನಾಲಿಟಿ, ಚೇಂಜ್ ಯುವರ್ ಪರ್ಸನಾಲಿಟಿ ಅಂತ. ಹ್ಯಾನಿಮನ್ ಅವ್ರು ಏನು ಹೇಳ್ತಾರೆ, ಟ್ರೀಟ್ ದಿ ಮೈಂಡ್ ನಾಟ್ ದ ಬಾಡಿ ಅಂತ. ಇಲ್ಲಿ ಎಡ್ವರ್ಡ್ ಬ್ಯಾಕ್ ಒಂದು ಹೆಜ್ಜೆ ಹೋಗ್ತಾರೆ, ಟ್ರೀಟ್ ದಿ ಸೋಲ್, ಟ್ರೀಟ್ ದಿ ಪರ್ಸನಾಲಿಟಿ ನಾಟ್ ದ ಬಾಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಸೋಲ್ ಅಂತ ಅಂದ್ರೆ ಅದು ಬೇರೆ ಸಬ್ಜೆಕ್ಟು. ಸೊ ಇಲ್ಲಿ ಪರ್ಸನಾಲಿಟಿ ಅಂದರೆ ನಮ್ಮನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು. ಯಾವ ಥರ ಎಷ್ಟೇ ಕೌನ್ಸಿಲಿಂಗ್ ಕೊಟ್ಟರು ನಾವು ಕಾನ್ಫಿಡೆನ್ಸ್ ಬರಲ್ಲ. ಸೊ ಆಟೋಮೆಟಿಕ್ ಇಂಥ ಫ್ಲವರ್ಸ್ಗಳು ಕೊಡೋದ್ರಿಂದ ನಮಗೆ ಇಂಪಾರ್ಟೆನ್ಸ್, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚುತ್ತೆ, ನಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಈ ಥರ ಇರುತ್ತೆ. ನನ್ನ ಒಂದು ವಿಷಯ ಇಲ್ಲಿ, ನನ್ನ ಪೇಷಂಟ್ ಒಬ್ಬರು ಒಂದು ಸ್ಟೂಡೆಂಟ್ ಬಂದಿದ್ರು. ಅವನು ಆವರೇಜ್ ಸ್ಟೂಡೆಂಟು ಅಂಥವನು ಬಂದಾಗ ಈ ಫ್ಲವರ್ ಥೆರಪಿ ಆದಮೇಲೆ ಬೋರ್ಡ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಒಂದು ಒಳ್ಳೆ ಕಾಲೇಜಲ್ಲಿದ್ದಾನೆ. ಈಗ ಫಸ್ಟ್ ಇಯರ್ ಡಿಗ್ರಿ ಬರೆದಿದ್ದಾನೆ. ಸೊ ಅಂಥ ಒಂದು ಬದಲಾವಣೆ ಅವನಲ್ಲಿ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಫ್ಲವರ್ ಥೆರಪಿಯಲ್ಲಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಅನಾಲಿಸಿಸ್ ಮಾಡೋಕ್ಕಾಗುತ್ತೆ. ಸೆಲ್ಫ್ ಅನಾಲಿಸಿಸ್ ಯೋಗ ಕ್ಲಾಸಲ್ಲಿ ಹೇಳ್ತೀವಿ, ಸೆಲ್ಫ್ ಅನಾಲಿಸಿಸ್ ಮಾಡೋದು. ಡೈಲಿ ನೈಟಲ್ಲಿ ನಿಮ್ಮ ಏನೇನು ನಿಮ್ಮ ಕೊರತೆಗಳನ್ನ ರೆಕ್ಟಿಫೈ ಮಾಡಿ, ನೆಕ್ಸ್ಟ್ ಡೇ ನಾವು ಯಾವುದು ರೆಕ್ಟಿಫೈ ಮಾಡಿದ್ವಿ ಅನಾಲಿಸಿಸ್ ಆ ಮಾಡಿ. ಇತ್ತೀಚೆಗೆ ಕಾಂಪಿಟೇಟಿವ್ ಖಂಡಿತ ಟೈಮ್ ಇಲ್ಲ. ಸೊ ಇದು ಆಟೋಮೆಟಿಕ್ ನಿಮ್ಗೆ ಶಿಫ್ಟ್ ಮಾಡುತ್ತೆ. ಓಕೆ. ಇನ್ನು ಫ್ಲವರ್ ಥೆರಪಿ ಏನೊಂದು ಮೆಂಟಲ್ ಡಿಸಾರ್ಡರ್ಗಾಗಿರ್ಬೋದು, ಮಾನಸಿಕ ಒತ್ತಡ ಇರೋರ್ಗಾಗಿರ್ಬೋದು, ಒಂದ್ಸತಿ ಮಾಡಿದ್ರೆ ಸಾಕು ಅಂತೀರಾ ಅಥವಾ ಎಷ್ಟು ಸಿಟ್ಟಿಂಗ್ಸ್ ಬರ್ಬೇಕು ಅವರು ಅಂತ ಹೇಳ್ತೀರಾ? ಇಲ್ಲ, ಇದು ಈಚ್ ಪರ್ಸನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇದಾಗುತ್ತೆ. ಒಂದು ಸಿಟ್ಟಿಂಗ್ ಅಲ್ಲಿ ಖಂಡಿತವಾಗಿ ಇದು ಬರಲ್ಲ. ಇಲ್ಲಿ ನಿಮ್ಮ ರಿಸಲ್ಟ್ ಬೇಕಾದ್ರೆ ಒಂದು ಅಟ್ಲೀಸ್ಟ್ 3 months ನಿಮ್ಗೆ ಬೇಕಾಗಿರುತ್ತೆ. 3 to 6 months ರಿಸಲ್ಟ್ ಬರೋದು ನೋಡ್ಬೇಕು. ಪೂರ್ಣವಾಗಿ ನಿಮಗೆ ರಿಸಲ್ಟ್ ಬರಬೇಕಾದ್ರೆ ಆ ವ್ಯಕ್ತಿಯ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುತ್ತೆ. ಅವರ ಸರೌಂಡಿಂಗ್ಸ್ ಯಾವ ರೀತಿ ಇರ್ಬೋದು, ಜೆನೆಟಿಕ್ಸ್ ಅಲ್ಲಿ ಬಂದಿರ್ಬೋದು ಈ ಒತ್ತಡ. ನಮ್ಮ ಮುತ್ತಾತ ತರನೇ ಇವನು ಇದಾರೆ, ತುಂಬಾ ಕೋಪ ಅಂತಿ. ಸೊ ಅವ್ರ ತಾತ ತರನೇ ಇವನು ಕೋಪ ಅಂತಿ. ಸೊ ಇಟ್ ಮೇ ಬಿ ಕಮ್ ಟು ಹೆರಿಡಿಟಿ. ಸೊ ಆ ಜೆನೆಟಿಕ್ಸ್ ಚೇಂಜ್ ಆಗಬೇಕಾದ್ರೆ ಇಟ್ ಮೇ ಟೇಕ್ ಟೈಮ್. ಇಮಿಡಿಯೇಟ್ಲಿ ನಮ್ಗೆ ರಿಸಲ್ಟ್ ಈ ತರ ಎಜುಕೇಶನ್ ಈ ತರ ಇದ್ದಲ್ಲಿ ಇಮಿಡಿಯೇಟ್ ರಿಸಲ್ಟ್ಸ್ ನಾವು ನೋಡ್ಬೋದು. ನಮ್ಮಲ್ಲಿ ಪರ್ಸನಾಲಿಟಿ ಚೇಂಜಸ್ ನೋಡ್ಬೋದು. ನಾವು ಶಿಫ್ಟ್ ಆಗಿರೋದು ಗೊತ್ತಿರುತ್ತೆ. ಪರವಾಗಿಲ್ಲಪ್ಪ, ಈ ಫ್ಲವರ್ ರೆಮಿಡಿ ತಗೊಂಡು ನಂಗೆ ಚೇಂಜ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ. ಹಾಗಾದ್ರೆ ಫ್ಲವರ್ ಥೆರಪಿ ಮಾಡಿಸ್ಕೊಂಡ ತಕ್ಷಣ ಒಂದು 100% ರಿಸಲ್ಟ್ ಸಿಗ್ಬೋದು ಅಂತ ಹೇಳಿ ಖಂಡಿತ ಶಿಫ್ಟ್ ಆಗ್ತೀರಾ. ಪಾಸಿಟಿವ್ ಟು ನೆಗೆಟಿವ್ ಇಂದ ಪಾಸಿಟಿವ್ ಶಿಫ್ಟ್ ಆಗೋದೇ ಈ ಮೇನ್ ಪ್ಲಾಟ್ಫಾರ್ಮ್. ಓಕೆ. ಇನ್ನು ಎಲ್ಲಾ ಸಮಸ್ಯೆಗಳಿಗೂ ಈ ಫ್ಲವರ್ ಥೆರಪಿ ಒಂದೇ ಟ್ರೀಟ್ಮೆಂಟಾ? ಇದರಲ್ಲೂ ಹಲವಾರು ಟ್ರೀಟ್ಮೆಂಟ್ಗಳಿದೆಯಾ? ಇಲ್ಲ, ಇಲ್ಲಿ ಒಂದೇ ಟ್ರೀಟ್ಮೆಂಟ್, ಹಲವಾರು ಟ್ರೀಟ್ಮೆಂಟ್ ಇಲ್ಲ. ಭಾವನೆ ಮೇಲೆ ನಾವು ಮೇನ್ ಇಂಪಾರ್ಟೆನ್ಸ್ ಎಮೋಷನಲ್ ಇಂಬ್ಯಾಲೆನ್ಸ್ ಮೇಲೆ ಕೊಡೋದ್ರಿಂದ ಇಲ್ಲಿ ಮೇನ್ ಇಂಪಾರ್ಟೆನ್ಸ್ ಕಾನ್ಸಂಟ್ರೇಷನ್ ನಮಗೆ ಇಂಬ್ಯಾಲೆನ್ಸ್ ಬಗ್ಗೆನೇ. ಹಾಗಾದ್ರೆ ಈ ಫ್ಲವರ್ ಥೆರಪಿ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಫ್ಲವರ್ ಥೆರಪಿ ಅನ್ನೋದನ್ನ ಹುಷಾರ್ ತಪ್ಪದಾಗ ಮಾತ್ರ ತಗೋಬೇಕು ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಇದು ಹುಷಾರ್ ತಪ್ಪಿಗಳಿಂದ ದೇಹದ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲಿ ಮಾನಸಿಕ ಮತ್ತು ಉದ್ವೇಗದ ಪರಿಸ್ಥಿತಿ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ದಿನನಿತ್ಯದ ಈ ಉದ್ವೇಗ ಪರಿಸ್ಥಿತಿ ಆಗ್ತಾ ಇರುವಾಗ ಇಂಪ್ಯಾಕ್ಟ್ ನಮ್ಮ ಬಾಡಿಯಲ್ಲಿ ಆಗೇ ಆಗುತ್ತೆ. ಉದಾಹರಣೆಗೆ ಎವ್ರಿ ಎಮೋಷನ್ ಕರೆಸ್ಪಾಂಡೆನ್ಸ್ ಟು ದಿ ಪರ್ಟಿಕ್ಯುಲರ್ ನಮಗೆ